ನಮಗೆ ಇದು ಅಕ್ಕಿ ಕಮ್ಮಿ ಕೊಡ್ಲತ್ತಾರೆ ತಿಂಗಳ ಸರಿಯಾಗಿ ಕೊಡಲ್ಲ. ಪ್ರತಿ ತಿಂಗಳು ರೇಷನ್ಕ 20 ರೂಪಾಯಿ ತೊಗೊತಾರ. ಮತ್ತು ಅಕ್ಕಿ ಒಂದು 2-3 ದಿನ ಲೇಟ್ ಆದ್ರೆ ಅಕ್ಕಿ ಡ್ಯೂ ಬರೀತಾರ. अक्की ಇಲ್ಲ ಖಾಲಿಯಾಗಿ ಅಂತಾರೆ. एक साल के ऊपर आशीष कर रहे, कम दे रहा, एक बार लेना था हम 2 महीने का राशन दोबारा आशीष कर रहे था. ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗೆ ಕನ್ನ, ಬಡವರ ಅನ್ನಕ್ಕೆ ಕನ್ನ ಹಾಕುತ್ತಿರುವ ನ್ಯಾಯಬೆಲೆ ಅಂಗಡಿ ಮಾಲೀಕ. ಹೌದು, ಸರ್ಕಾರದ ಅಕ್ಕಿ ಕಳ್ಳ ಸಾಗಾಣಿಯಾಗುತ್ತಿದೆ ಎಂಬ ದೂರುಗಳು ನೀವು ಕೇಳಿರಬಹುದು. ಆದರೆ ಇಲ್ಲಿ ಸರ್ಕಾರದಿಂದ ಬಡವರಿಗೆ ಬರುವ ಅಕ್ಕಿ ಅವರನ್ನೇ ಕೊಡೋಕೆ ಮನೆಯಿಂದ ತಂದು ಕೊಡುವ ಹಾಗೆ ವರ್ತಿಸುತ್ತಿರುವ ನ್ಯಾಯಬೆಲೆ ಅಂಗಡಿ ಮಾಲೀಕ. ಕಲಬುರಗಿ ಜಿಲ್ಲೆಯ ಚಿಂಚೋಳಿ ಪಟ್ಟಣದ ಚಂದಾಪುರ ಬಡಾವಣೆ ಭವಾನಿ ಮಂದಿರ ಹತ್ತಿರದ ನ್ಯಾಯಬೆಲೆ ಅಂಗಡಿ ಸಂಖ್ಯೆ 99ರಲ್ಲಿ ಸರಿಯಾಗಿ ಪಡಿತರ ಅಕ್ಕಿ ವಿತರಣೆಯಾಗುತ್ತಿಲ್ಲ ಎಂಬ ಆರೋಪ ಕೇಳಿ ಬಂದಿದೆ. ಇಲ್ಲಿ ಪ್ರತಿ ತಿಂಗಳು ಅಕ್ಕಿ ಕೊಡಲ್ಲ, 2-3 ತಿಂಗಳಿಗೊಮ್ಮೆ ಅಕ್ಕಿ ಕೊಡುತ್ತಾರೆ. ಕೇಳೋಕೆ ಹೋದ್ರೆ ಕೊಡೋಷ್ಟು ತೆಗೆದುಕೊಂಡು ಹೋಗಬೇಕು ಎನ್ನುತ್ತಾರೆ ಎಂದು ಇಲ್ಲಿನ ಮಹಿಳೆಯರು ದೂರಿದ್ದಾರೆ. ಸರ್ಕಾರ ಉಚಿತ ಅಕ್ಕಿ ಕೊಡುತ್ತಿದ್ದರೆ ಇಲ್ಲಿ ಪ್ರತಿ ರೇಷನ್ ಕಾರ್ಡ್ಗೆ 20ರಿಂದ 30 ರೂಪಾಯಿ ತೆಗೆದುಕೊಳ್ಳುತ್ತಿರುವುದು ನಮ್ಮ ಕ್ಯಾಮೆರಾದಲ್ಲಿ ಸರಿಯಾಗಿದೆ. ಅಷ್ಟೇ ಅಲ್ಲ, ಪಡಿತರ ಅಕ್ಕಿ ಎಲೆಕ್ಟ್ರಿಕ್ ತಕ್ಕಡಿ ಬಳಸದೆ ಸಾಧಾರಣ ತಕ್ಕಡಿಯಲ್ಲಿ ತೂಕ ಮಾಡುತ್ತಿದ್ದು, ಇದರಿಂದ ಅಕ್ಕಿಯು ಕಡಿಮೆ ಪ್ರಮಾಣದಲ್ಲಿ ಬರುತ್ತಿದೆ ಎಂದು ದೂರಿದ್ದಾರೆ. ಪ್ರಶ್ನಿಸುವವರಿಗೆ ಇಲ್ಲಿಯ ನೌಕರರು ಹಾಗೂ ಮಾಲೀಕ ದುರ್ವರ್ತನೆ ಮಾಡಿ ಬೇಕಾದರೆ ತಗೊಳ್ಳಿ, ಇಲ್ಲದಿದ್ದರೆ ಬಿಟ್ಟು ಹೋಗಿ ಎನ್ನುತ್ತಾರೆ ಎಂದು ಇಲ್ಲಿಯ ಜನರು ತಮ್ಮ ಆಳಲನ್ನ ತೋಡಿಕೊಂಡಿದ್ದಾರೆ. ಅದೇನೇ ಆಗಲಿ, ಸಂಬಂಧಪಟ್ಟ ಅಧಿಕಾರಿಗಳು ಈ ಕಡೆ ಗಮನ ಹರಿಸಿ ಈ ಅಂಗಡಿ ಮಾಲೀಕನ ವಿರುದ್ಧ ಸೂಕ್ತ ಕ್ರಮ ಜರುಗಿಸಿ ಇವನ ಲೈಸೆನ್ಸ್ ರದ್ದು ಮಾಡಬೇಕೆಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ರಾಜೇಂದ್ರ ಪ್ರಸಾದ್, ಜಿಕೆ ನ್ಯೂಸ್ ಕನ್ನಡ, ಚಿಂಚೋಳಿ. ನ್ಯಾಯಾಲಯದಾಗ ಪ್ರತಿ ತಿಂಗಳು ರೇಷನ್ಕ 20 ರೂಪಾಯಿ ತೊಗೊತಾರ. ಮತ್ತು ಅಕ್ಕಿ ಒಂದು 2-3 ದಿನ ಲೇಟ್ ಆದ್ರೆ ಅಕ್ಕಿ ಡ್ಯೂ ಬರೀತಾರ. ಅಕ್ಕಿ ಇಲ್ಲ ಖಾಲಿಯಾಗಿ ಅಂತಾರೆ. ರೇಷನ್ ತಮ್ಮ ತೊಗೊಂಡ ಮೇಲೆ ಅಕ್ಕಿಯಲ್ಲಿ ಗೊತ್ತಾವ ಸರ್, ಅಕ್ಕಿನೇ ಕೊಡಲ್ಲ ನಮಗೆ, ಡ್ಯೂ ಅಂತ ಬರೀತಾರೆ. ಅದು 3-4 ತಿಂಗಳ ತನಕ ಪೆಂಡಿಂಗ್ ಇದ್ದಾರ ಸರ್, ಅಕ್ಕಿ ಹೋಯ್ದಿಲ್ಲ ನಾವೀ. ತಾವು ಯಾರ್ಯಾರು 3-4 ತಿಂಗಳು ಸ್ವಲ್ಪ ಕೈ ಎತ್ತಬಹುದಾ? 3-4 ತಿಂಗಳ ಪೆಂಡಿಂಗ್ ಕೈ ಎತ್ತರಿ, ಅಕ್ಕಿನೇ ಇಲ್ಲ ಅಂತ ಸರ. ನಮಗೆ ಇದು ಅಕ್ಕಿ ಕಮ್ಮಿ ಕೊಡ್ಲತ್ತಾರೆ ತಿಂಗಳ ಸರಿಯಾಗಿ ಕೊಡಲ್ಲ. ದುಡ್ಡು ತೊಲತ್ತಾರ ಅಜ್ಜಿ? ದುಡ್ಡು ತೋತಾ ಇದ್ದಾರೆ. 20 ರೂಪಾಯಿ ತೊಗೊಳ್ಳ. ಅಂದು ಫ್ರೀ ಹಾಕದಂತ ಸರ್ಕಾರ ಆದೇಶ ಅದ, ಆದ್ರೂ ದುಡ್ಡು ತೋತಾ ಇದ್ದಾರೆ. राशन आशीष कर रहे साहब, महीना आशीष कर रहे. ಎಷ್ಟು ದಿನದಿಂದ ಮಾಡ್ಲತ್ತಾರೆ? 1 साल के ऊपर आशीष कर रहे, कम दे रहा, एक बार लेना था हम 2 महीने का राशन दोबारा आशीष कर रहे था. ಅಂದ್ರೆ ಸತತವಾಗಿ ನಿಮಗೆ ರಾಷನ್ ಕಮ್ಮಿ ಕೊಡ್ತಾ ಇದ್ದಾರೆ. हाँ, कम. ಮತ್ತೆ ದುಡ್ಡು ತಗೋತಾ ಇದ್ದಾರೆ. हाँ, तो पैसे लेते रहती, कम देती, हम लगा लेती, आगे महीने राशन खत्म ही बोल देते. ಎಲ್ಲರೂ ಮಂದಿ ಜನ ಕುಂತಾರೆ ರಾಷನ್ ಸಲಕ. 10 ಗಂಟೆ ಬಂದು ಮತ್ತೆ ರಾಷನ್ ಸರ್ವ ಇಲ್ಲ ಹೋಗ್ತಾರ. ಮತ್ತೆ ಇಲ್ಲಿ ಇವ್ರು ಗೋದಾಮ್ದಾಗ ನೋಡ್ರಿ ರಾಷನ್ ಇಲ್ಲ, ಇವತ್ತು ಹಾಕ್ಯಾರಿನ ಆದ್ರೆ ರಾಷನ್ ಇಲ್ಲ. ಮತ್ತೆ ನಿಂದಾಗ ರಾಷನ್ ಆಡ್ತಾರೆ, ಅರ್ಧ ರಾಷನ್ ತಂದು ಮತ್ತೆ 2 ದಿನ ಹಾಕಿ ರಾಷನ್ ಇಲ್ಲ ಅಂತ. ಮತ್ತೆ ಹಂಗೆ ಸರ್ ಕಾಟದ ವಿಡಿಯೋ ಮಾಡ್ಕೊಡ್ತಾರೆ. ಕಾಟ ನೋಡಿ ಸರ್, ಡೀಲರ್ ಇಲ್ಲ, ಇಲ್ಲಿ ಡೀಲರ್ ಇಲ್ಲ, ಯಾರು ಇಲ್ಲ. ಒಳಗಡೆ ಅವರು ಕಂಪ್ಯೂಟರ್ ಆಪರೇಟರ್ ಇಲ್ಲ, ಡೀಲರ್ ಇಲ್ಲ, ಹಾಕೋರ್ ಇಲ್ಲ, ಯಾರು ಇಲ್ಲ. ಪ್ರತಿ ತಿಂಗಳು ಇದೇ ಅನ್ಯಾಯ ಆಗ್ಲತ್ತದ್ರಿ. ಏನ್ ಅನ್ಯಾಯ ಅಲ್ಲತ್ತದ್ರಿ? ಗ್ರೂಪ್ನಾಗ ನಾವ್ 2 ತಿಂಗಳು ಪೆಂಡಿಂಗ್ ಇಡ್ತಾರಿ. ಬಂದ್ರು ಅಂದ್ರೆ ಜನಸಂಖ್ಯೆ ಜಗ್ಗ ಅಂದ್ರೆ ಸರ್ವರ್ ಇಲ್ಲ ಅಂತ. ಆ ಕಡೆಯಿಂದ ಎಲ್ಲ ಸರ್ವರ್ ಅದಾವ ಸರ್, ಇಲ್ಲಿ ಹಂಗಿರಲ್ರಿ. ಈಗ ನಿಮಗೆ ಏನೇನು ಕೊಡ್ತಾ ಇಲ್ಲ? 2 ತಿಂಗಳು ನಮಗೇನ್ ಕೊಡ್ತಾರೆ? 2 ಕಿಲೋ ಕಟ್ ಮಾಡ್ಕೊತಾರ. ತೂಕ ಬಿ ಬರೋಬರಿ ಕಾಟ ಬಿ ಸರಿ ಇಲ್ಲ. ಈಗ ಅಂದ್ರೆ ಕಾಟದಾಗ ಬಿ ಕಳ್ತನ ಮಾಡ್ತಾ ಇದಾರೆ, ಕರೆಕ್ಟ್ ಆಗಿ ಪಡಿತಾರೆ, ಧಾನ್ಯಗಳು ಕೊಡ್ತಾ ಇಲ್ಲ. ರೊಕ್ಕ 20 ರೂಪಾಯಿ ತಗೋತಾರ ಪ್ರತಿ ಹೆಣ್ಮಕ್ಳು. ದುಡ್ಡು ತೊಗೊಂಬೋದಿಲ್ಲ ಅಂತ ಸರ್ಕಾರ ಆದೇಶ ಮಾಡ್ಯಾರ, ಆದ್ರೂ ಬಿ ದುಡ್ಡು ತೊಗೊಳತ್ತಾರ. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿ ದರದಾಯಕ ಶೋರೂಮ್ ನಿಮ್ಮ ಎಸ್ಪಿ ಟಿವಿಎಸ್ ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ಪಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009, ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ. ಕೋಟ್ ಪ್ಯಾಂಟ್, ಶೇರ್ವಾನಿ, ಸೂಟಿಂಗ್, ಶಾರ್ಟಿಂಗ್, ಸ್ಯಾರಿ, ಡ್ರೆಸ್ ಮೆಟೀರಿಯಲ್ ಹಾಗೂ ಮದುವೆ ಸಮಾರಂಭಗಳ ಎಲ್ಲಾ ತರಹದ ಬಟ್ಟೆಗಳು ಹೋಲ್ಸೇಲ್ ದರದಲ್ಲಿ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಆರ್ಕೆ ಫ್ಯಾಷನ್ ಕಲೆಕ್ಷನ್, ಬಸ್ ನಿಲ್ದಾಣ ಎದುರುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8660601957.